APKS ಕಂಪ್ನಿ ಇದೆ ಕೋಮ್ಯಾಕ್ಸ್ ಅಂತೇಳಿ. ಮುಖ್ಯವಾಗಿ ತೆಂಗಿನ ಗಿಡ ಏನರ ಕಾಯಿ ಉದುರ್ತಿದ್ದು ಮತ್ತು ಅಂಟು ರೋಗ ಇತ್ತು ಎಲ್ಲದಕ್ಕೂ ಏನು ತೆಂಗಿನ ಗಿಡಕ್ಕೆ ಏನದಾವಲ್ಲ ಸಮಸ್ಯೆ ಎಲ್ಲದಕ್ಕೂ ಇದು ಮಾತ್ರ ಬೆಸ್ಟ್ ರಿಸಲ್ಟ್ ಐತ್ರಿ. ಇದು ನಾನು ನೋಡಿದಂಗೆ ಇದನ್ನು ಇನ್ಸ್ಟಾಗ್ರಾಮ್ದಾಗ ನಾನು ನೋಡಿದ್ದೆ. ಲಾಸ್ಟ್ 1-2 ವರ್ಷದಿಂದ ಸಿಕ್ಕಾಪಟ್ಟೆ ಕಾಯಿ ಉದುರ್ತಿದ್ದು ತೆಂಗಿನ. ನಮ್ದು ಇರೋದು ಒಂದು 4-5 ತೆಂಗಿನ ಇರ್ಬೋದು. ಆದರೆ ಕಾಯಿ ಭಾಳ ಉದುರ್ತಿದ್ದು. ಏನು ಕಾಯಿ ಉದ್ರಕ್ಕಿಂತ ಹೂ ಆದಾಗ ಹೂನ ಉದುರ್ಬಿಡ್ತಿದ್ದು, ಆಮೇಲೆ ಕಾಯಿನ ಹಿಡಿತಿರಲಿಲ್ಲ. ಇವಾಗ ತೋರಿಸಿ ನೋಡಿದ್ರೆ ರಿಸಲ್ಟ್. ನಾನು ಇವಾಗ 3 ಡೋಸ್ ಅಂದ್ರೆ 3 ತಿಂಗಳು ಯೂಸ್ ಮಾಡಿದ್ದೀನಿ. ಕಾಯಿ ಮಾತ್ರ ಚಲೋ ಆಗ್ಲಿಕ್ಕತ್ತಾವು ಮತ್ತು ಹೂ ಜಾಸ್ತಿ ಉದುರಾತಿಲ್ಲ. ಮತ್ತು ರಿಸಲ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಜಲ್ದಿನೇ ಗೊತ್ತಾಗುತ್ತೆ. 1 ಅಥವಾ 1.5 ತಿಂಗಳದಾಗ ಗೊತ್ತಾಗ್ಬಿಡ್ತದೆ ಕಾಯಿ ಉದುರೋದು ಮತ್ತು ಹೂವಾಗೋದು ಎಲ್ಲನೂ 1-1.5 ತಿಂಗಳೊಳಗೆ ಗೊತ್ತಾಗ್ಬಿಡುತ್ತೆ. ನಾವು ಯೂಸ್ ಮಾಡಬೇಕೋ ಬೇಡೋ ಆಮೇಲೆ ಅನ್ನೋದು ಗೊತ್ತಾಗುತ್ತೆ. ನಂದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮುಧೋಳ ತಾಲೂಕರೆ ಒಂದು 2 ವರ್ಷದಿಂದ ಸಿಕ್ಕಾಪಟ್ಟಿ ಕಾಯಿ ಉದುರ್ತಿದ್ದು. ನಾನು ಈ ಕಂಪ್ನಿ ಬಗ್ಗೆ ಭಾಳಷ್ಟು ನೋಡತ್ತಿದ್ದೆ ಇನ್ಸ್ಟಾಗ್ರಾಮ್ದಾಗ. ಮತ್ತು ನಿಮ್ಗೆ ಇಲ್ಲಿ ಕಾಣತ್ತೀರಿ ಮುಂಚೆ ಏನು ಹಳೆ ಗೊಂಚಲದಾವಲ್ಲ ಇವೆಲ್ಲ ಕಾಯಿ ಉದುರಿ ಹೋಗಿದ್ದು ರೀ. ಒಂದು ಕಾಯಿ ಆಗಿರ್ಕಿಲ್ಲ ಮುಂಚೆ ಕಾಯಾಗಿ ಹೂ ಹಾಕೋಕೆ ಮುಂಚೆನೇ ಉದುರಿ ಬಿಡ್ತಿದ್ದು. ಇವಾಗ ನೋಡ್ತಿರಲ್ಲ ರಿಸಲ್ಟ್ ಮೇಲೆ ಕಾಣೋದು. ಈಗ ಒಂದು 3 ತಿಂಗಳು ಆಯ್ತು ನಾನು ಯೂಸ್ ಮಾಡಕತ್ತೆ. ಒಂದು 100 ml 3 ತಿಂಗಳು ಯೂಸ್ ಮಾಡಿದ್ದೀನಿ ಮತ್ತು ರಿಸಲ್ಟ್ ಮಾತ್ರ ಬೆಸ್ಟ್ ಅನಿಸುತ್ತೆ ನನಗೆ. ಫರ್ಟಿಲೈಸರ್ ಯೂಸ್ ಮಾಡಿ ಗಿಡ ನಾಶ ಮಾಡೋದು ಮತ್ತು ರೊಕ್ಕ ವೇಸ್ಟ್ ಮಾಡೋಕ್ಕಿಂತ ಈ ಕೋಕೋಮ್ಯಾಕ್ಸ್ನ ಒಂದ್ಸಲ ಯೂಸ್ ಮಾಡಿ ನೋಡೋದು ಬೆಟರ್. ಯಾಕಪ್ಪ ಅಂತಂದ್ರೆ ರಿಸಲ್ಟ್ ಹಂಗೈತ್ರಿ. ಇದು ರೇಟ್ನೂ ಏನು ಜಾಸ್ತಿ ಇಲ್ಲ ರೀ. ಬರೀ ಕೋಕೋಮ್ಯಾಕ್ಸ್ ಅಂತೇಳಿ ನೀವು ಡೈರೆಕ್ಟ್ ವೆಬ್ಸೈಟ್ ಒಳಗೆ ಇದನ್ನು ಪರ್ಚೇಸ್ ಮಾಡ್ಬೋದು ಮತ್ತು ನಿಮ್ಮ ಪೋಸ್ಟಲ್ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ಮತ್ತು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಐತಿ. ಒಂದ್ಸಲ ಯೂಸ್ ಮಾಡಿ ನೋಡಿರಿ.